Hello everyone, welcome to my channel Law Simply Explained with BBR. Myself Advocate Veena. ಸೊ ಇವತ್ತು ನಾನು ಎಕ್ಸ್ಪ್ಲೈನ್ ಮಾಡ್ತಿರುವಂತಹ ಕಾನ್ಸೆಪ್ಟ್ ಯಾವುದು ಅಂತ ಅಂದ್ರೆ ಸ್ಕೂಲ್ಸ್ ಆಫ್ ಹಿಂದೂ ಲಾ. ಸೊ ಈ ಸ್ಕೂಲ್ಸ್ ಆಫ್ ಹಿಂದೂ ಲಾ ಅಂತ ನಾನು ಹೇಳಿದ ತಕ್ಷಣ ನಿಮ್ ಮೈಂಡ್ ಅಲ್ಲಿ ಬಂದಿರಬಹುದು ಮಿತಾಕ್ಷರ ಸ್ಕೂಲ್ಸ್ ಆಫ್ ಹಿಂದೂ ಲಾ ಮತ್ತೆ ದಯಾಭಾಗ ಸ್ಕೂಲ್ ಆಫ್ ಹಿಂದೂ ಲಾ. ಸೊ ಈ ಮಿತಾಕ್ಷರ ಮತ್ತೆ ದಯಾಭಾಗ ಸ್ಕೂಲ್ ಆಫ್ ಹಿಂದೂ ಲಾ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮೊದಲು ಏನಕ್ಕೆ ಈ ಸ್ಕೂಲ್ಸ್ ಆಫ್ ಹಿಂದೂ ಲಾ ಬಗ್ಗೆ ನಾವು ತಿಳ್ಕೊಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. So, what is the importance of studying about the schools of Hindu law? So, why is it important to study the schools of Hindu law? ಸ್ಕೂಲ್ಸ್ ಆಫ್ ಹಿಂದೂ ಲಾ ಬಗ್ಗೆ ತಿಳ್ಕೊಳ್ಳುವಂತಹ ಇಂಪಾರ್ಟೆನ್ಸ್ ಏನಿದೆ ಅಂತ ಅಂದ್ರೆ, ಈಗ ಹಿಂದೂ ಲಾದು ಈಗ ಮಾಡ್ರನ್ ಪ್ರಾಪರ್ಟಿ ಮತ್ತೆ ಫ್ಯಾಮಿಲಿ ಲಾಸ್ ನ ನೀವೆಲ್ಲ ನೋಡಿರ್ಬೋದು, ತಿಳ್ಕೊಂಡಿರ್ಬೋದು. ಸೊ ಅದೆಲ್ಲ ಬಿಲ್ಡ್ ಆಗಿರೋದು ಯಾವ್ದ್ರ ಮೇಲೆ ಅಂದ್ರೆ ಈ ಮಿತಾಕ್ಷರ ಮತ್ತೆ ದಯಾಭಾಗದ ಪ್ರಿನ್ಸಿಪಲ್ಸ್ ಮೇಲೆ. ಮತ್ತೆ ಮೆನಿ ರಿಯಲ್ ಲೈಫ್ ಡಿಸ್ಪ್ಯೂಟ್, ಫಾರ್ ಎಕ್ಸಾಂಪಲ್ ಪಾರ್ಟಿಷನ್ ಆಗಿರ್ಬೋದು, ಇನ್ಹೆರಿಟೆನ್ಸ್ ಆಗಿರ್ಬೋದು, ಕೋ ಪಾರ್ಸನರಿ ರೈಟ್ ಆಗಿರ್ಬೋದು, ಇದ್ರ ಬಗ್ಗೆ ಎಲ್ಲ ಡೀಪ್ ನಾಲೆಜ್ ನಿಮಗೆ ಬೇಕು ಅಂತ ಅಂದ್ರೆ ನೀವು ಈ ಒಂದು ಮಿತಾಕ್ಷರ ಮತ್ತೆ ದಯಾಭಾಗ ಸ್ಕೂಲ್ ಬಗ್ಗೆ ತಿಳ್ಕೊಳ್ಳೇಬೇಕು. ಈ ಒಂದು ಟ್ರೆಡಿಷನಲ್ ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ನಿಮಗೆ. ಅಪಾರ್ಟ್ ಫ್ರಮ್ ದಟ್, ಈಗ ಸುಪ್ರೀಂ ಕೋರ್ಟೇ ಆಗಿರ್ಲಿ, ಹೈಕೋರ್ಟೇ ಆಗಿರ್ಲಿ, ಮೆನಿ ಆಫ್ ದ ಟೈಮ್ಸ್ ತನ್ನ ಜಡ್ಜ್ಮೆಂಟ್ ಅಲ್ಲಿ ಈ ಒಂದು ಸ್ಕೂಲ್ಸ್ ಆಫ್ ಹಿಂದೂ ಲಾನ ರೆಫರ್ ಮಾಡಿರ್ತಾರೆ. ಅಂಡ್ ಲಾಯರ್ಸ್ಗೆ ಏನಾದ್ರು ಡ್ರಾಫ್ಟ್ ಮಾಡಬೇಕು ಅಂತ ಅಂದ್ರೆ ಡೀಡ್ಸ್ ನ ಅಥವಾ ಏನೇ ಆಗಿರ್ಲಿ ವಿತ್ ರೆಸ್ಪೆಕ್ಟಿಂಗ್ ಟು ಹಿಂದೂ ಲಾ, ಅವ್ರಿಗೆ ಸ್ಕೂಲ್ಸ್ ಆಫ್ ಹಿಂದೂ ಲಾ ಬಗ್ಗೆ ತಿಳ್ಕೊಂಡಿದ್ರೆ ಇಟ್ ಈಸ್ ವೆರಿ ಹೆಲ್ಪ್ಫುಲ್. ಅಂಡ್ ಇಂಟರ್ಪ್ರಿಟಿಂಗ್ ಓಲ್ಡ್ ಡಾಕ್ಯುಮೆಂಟ್ಸ್, ಕೆಲವೊಂದು ಹಳೆಯ ಡಾಕ್ಯುಮೆಂಟ್ ನ ನೀವು ಇಂಟರ್ಪ್ರಿಟ್ ಮಾಡಬೇಕು ಅಂದ್ರೂ ಕೂಡ ಸ್ಕೂಲ್ಸ್ ಆಫ್ ಹಿಂದೂ ಲಾ ಬಗ್ಗೆ ನೀವು ತಿಳ್ಕೊಂಡಿದ್ರೆ ಏನಕ್ಕೆ, ಯಾವ ತರ, ಯಾವ ರೀತಿ ಅದು ಆ ತರ ಆಗಿರೋದು ಅನ್ನೋದು ನಿಮಗೆ ಇನ್ನು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಸೊ ದೇರ್ ಫಾರ್ ದ ಸ್ಕೂಲ್ ಹೆಲ್ಪ್ಸ್ ಟು ಅಂಡರ್ಸ್ಟ್ಯಾಂಡ್ ದ ಎವಲ್ಯೂಷನ್ ಆಫ್ ಹಿಂದೂ ಲಾ. ಸೊ ಹಿಂದೂ ಲಾ ಯಾವ ತರ ಇವಾಲ್ವ್ ಆಯ್ತು ವಿತ್ ಟೈಮ್ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಸ್ಕೂಲ್ಸ್ ಆಫ್ ಹಿಂದೂ ಲಾ ಹೆಲ್ಪ್ ಆಗುತ್ತೆ. ಮತ್ತೆ ಈ ಒಂದು ಕರೆಂಟ್ ಡೇಲಿ, ಈ ಪ್ರೆಸೆಂಟ್ ಡೇಲಿ ಅದ್ರ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಏನಿದೆ ಅನ್ನೋದು ತಿಳ್ಕೊಳ್ಳೋದಕ್ಕೂ ಕೂಡ ನಿಮಗೆ ಹಿಂದೂ ಲಾದು ಸ್ಕೂಲ್ಸ್ ನ ತಿಳ್ಕೊಳ್ಳೋದು ಇಂಪಾರ್ಟೆಂಟ್. ಸೊ ದಿಸ್ ಈಸ್ ಅಬೌಟ್ ದ ಇಂಪಾರ್ಟೆನ್ಸ್ ಆಫ್ ಸ್ಕೂಲ್ಸ್ ಆಫ್ ಹಿಂದೂ ಲಾ. ಸೊ ಮೀನಿಂಗ್ ತಿಳ್ಕೊಳ್ಳೋಣ. ಸ್ಕೂಲ್ಸ್ ಆಫ್ ಹಿಂದೂ ಲಾ ಅಂದ್ರೆ ಸಿಂಪಲ್. ಸೊ ಏನ್ಷಿಯಂಟ್ ಸ್ಕಾಲರ್ಸ್ ಏನಿದ್ರು ಅವರು ಹಿಂದೂ ಸ್ಕ್ರಿಪ್ಚರ್ಸ್ ಏನಿತ್ತು ಅದನ್ನ ಇಂಟರ್ಪ್ರಿಟ್ ಮಾಡ್ತಾ ಇದ್ರು. ಸೊ ಎಲ್ಲಾ ಸ್ಕಾಲರ್ಸ್ ಇಂಟರ್ಪ್ರಿಟೇಷನ್ ಒಂದೇ ತರ ಇರ್ತಾ ಇರ್ಲಿಲ್ಲ, ಡಿಫ್ರೆಂಟ್ ಡಿಫ್ರೆಂಟ್ ಆಗಿರ್ತಾ ಇತ್ತು. ಆ ಡಿಫ್ರೆಂಟ್ ಡಿಫ್ರೆಂಟ್ ಇಂಟರ್ಪ್ರಿಟೇಷನ್ ಡಿಫ್ರೆಂಟ್ ಡಿಫ್ರೆಂಟ್ ಸ್ಕೂಲ್ಸ್ ಆಫ್ ಹಿಂದೂ ಲಾ ಆಗಿ ಕನ್ವರ್ಟ್ ಆಯ್ತು. ಸೊ ದಿಸ್ ಡಿಫ್ರೆಂಟ್ ರೂಲ್ಸ್ ಇನ್ ಡಿಫ್ರೆಂಟ್ ರೀಜನ್ ಆಫ್ ಇಂಡಿಯಾ ಲೆಟ್ ಟು ಟೂ ಮೇಜರ್ ಸ್ಕೂಲ್ಸ್ ಆಫ್ ಹಿಂದೂ ಲಾ. ಈ ಒಂದು ಡಿಫ್ರೆಂಟ್ ರೂಲ್ಸ್ ಏನಿದೆ ಡಿಫ್ರೆಂಟ್ ರೀಜನ್ ಅಲ್ಲಿ ಏನ್ ಫಾಲೋ ಮಾಡ್ತಾ ಇದ್ರು ಅದು ಟೂ ಮೇಜರ್ ಸ್ಕೂಲ್ ಆಗಿ ಕನ್ವರ್ಟ್ ಆಯ್ತು. ಒಂದು ಬಂದು ಮಿತಾಕ್ಷರ ಸ್ಕೂಲ್ ಆಫ್ ಹಿಂದೂ ಲಾ ಹಾಗೂ ಮತ್ತೊಂದು ದಯಾಭಾಗ ಸ್ಕೂಲ್ ಆಫ್ ಹಿಂದೂ ಲಾ. ಫಸ್ಟ್ ಈಗ ನಾವು ಮಿತಾಕ್ಷರ ಸ್ಕೂಲ್ ಆಫ್ ಹಿಂದೂ ಲಾ ಬಗ್ಗೆ ತಿಳ್ಕೊಳ್ಳೋಣ. ಸೊ ಮಿತಾಕ್ಷರ ಸ್ಕೂಲ್ ಆಫ್ ಹಿಂದೂ ಲಾ, ಈ ಮಿತಾಕ್ಷರ ಸ್ಕೂಲ್ ಆಫ್ ಹಿಂದೂ ಲಾ ಏನಿದೆ ಇದು ಮೋಸ್ಟ್ ವೈಡ್ ಸ್ಪ್ರೆಡ್ ಸ್ಕೂಲ್ ಆಫ್ ಹಿಂದೂ ಲಾ. ಸೊ ಇಂಡಿಯಾದಲ್ಲಿ ಎಲ್ಲಾ ಕಡೆ ತುಂಬಾ ಜಾಸ್ತಿ ಫಾಲೋ ಮಾಡ್ತಾ ಇದ್ದಿದ್ದು ಮಿತಾಕ್ಷರ ಸ್ಕೂಲ್ ಆಫ್ ಹಿಂದೂ ಲಾ ಪ್ರಿನ್ಸಿಪಲ್. ಸೊ ಎಲ್ಲಾ ಕಡೆ ಅಂತ ಅಂದ್ರೆ ಎಲ್ಲಿ ಅಂದ್ರೆ, ಸೊ ನಾರ್ತ್ ಇಂಡಿಯಾ, ಸೌತ್ ಇಂಡಿಯಾ, ವೆಸ್ಟ್ ಇಂಡಿಯಾ, ಸೆಂಟ್ರಲ್ ಇಂಡಿಯಾ, ಇದೆಲ್ಲಾ ಪಾರ್ಟ್ ಆಫ್ ಇಂಡಿಯಾದಲ್ಲೂ ಫಾಲೋ ಮಾಡ್ತಾ ಇದ್ದಿದ್ದು ಮಿತಾಕ್ಷರ ಸ್ಕೂಲ್ ಆಫ್ ಹಿಂದೂ ಲಾನ. ಬಟ್ ಎಕ್ಸೆಪ್ಟ್ ಬೆಂಗಾಲ್ ಮತ್ತೆ ಸಮ್ ಪಾರ್ಟ್ ಆಫ್ ಅಸ್ಸಾಂ, ಈ ಒಂದು ಬೆಂಗಾಲ್ ಮತ್ತೆ ಸಮ್ ಪಾರ್ಟ್ ಆಫ್ ಅಸ್ಸಾಂ ಬಿಟ್ರೆ ಉಳಿದಿದ್ದೆಲ್ಲಾ ಕಡೆ ಮೇಜರ್ ಆಗಿ ಫಾಲೋ ಮಾಡ್ತಾ ಇದ್ದು ಮಿತಾಕ್ಷರ ಸ್ಕೂಲ್ ಆಫ್ ಹಿಂದೂ ಲಾ ಪ್ರಿನ್ಸಿಪಲ್. ಸೊ ನಾವು ಲೆಟ್ ಅಸ್ ಮೂವ್ ಆನ್ ಟು ಕೀ ಫೀಚರ್ಸ್. ಸೊ ಕೀ ಫೀಚರ್ಸ್ ಆಫ್ ಮಿತಾಕ್ಷರ ಸ್ಕೂಲ್ ಆಫ್ ಹಿಂದೂ ಲಾ ಬಂದು ಜಾಯಿಂಟ್ ಫ್ಯಾಮಿಲಿ ಸಿಸ್ಟಮ್ ಇಸ್ ವೆರಿ ಸ್ಟ್ರಾಂಗ್. ಈ ಜಾಯಿಂಟ್ ಫ್ಯಾಮಿಲಿ ಸಿಸ್ಟಮ್ ಅನ್ನೋದೇನಿದೆ ಅದು ತುಂಬಾ ಸ್ಟ್ರಾಂಗ್ ಆಗಿತ್ತು. ಮತ್ತೆ ರೈಟ್ ಬೈ ಬರ್ತ್, ಅ ಸನ್ ಗೆಟ್ಸ್ ರೈಟ್ ಇನ್ ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಆಸ್ ಸೂನ್ ಆಸ್ ಹಿ ಈಸ್ ಬಾರ್ನ್. ಅಂದ್ರೆ ಈ ಒಂದು ಸನ್ ಏನಿದಾನೆ ಅವನ್ಗೆ ಹುಟ್ಟಿದ ತಕ್ಷಣ ಆನ್ಸೆಸ್ಟ್ರಲ್ ಪ್ರಾಪರ್ಟಿಲಿ ರೈಟ್ ಸಿಗ್ತಾ ಇತ್ತು. ಮತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಫಾದರ್ ಈಸ್ ನಾಟ್ ಅಬ್ಸಲ್ಯೂಟ್ ಓನರ್ ಆಫ್ ಆನ್ಸೆಸ್ಟ್ರಲ್ ಪ್ರಾಪರ್ಟಿ. ಫಾದರ್, ತಂದೆ ಏನಿರ್ತಾ ಇದ್ರು, ತಂದೆ ಒಂದು ಆನ್ಸೆಸ್ಟ್ರಲ್ ಪ್ರಾಪರ್ಟಿದು ಅಬ್ಸಲ್ಯೂಟ್ ಓನರ್ ಆಗ್ತಾ ಇರ್ಲಿಲ್ಲ. ಏನಕ್ಕೆ? ಇವಾಗ ತಾನೆ ಜಸ್ಟ್ ಹೇಳ್ದೆ ನಾನು, ಸನ್ ಗೆಟ್ಸ್ ರೈಟ್ ಇನ್ ದ ಪ್ರಾಪರ್ಟಿ ಬೈ ಬರ್ತ್. ಹುಟ್ಟಿದ ತಕ್ಷಣ ಅವನಿಗೆ ರೈಟ್ ಸಿಗುತ್ತೆ ಅಂತ ಹೇಳ್ದೆ. ಇವಾಗ ಅವನ್ಗೂ ಹುಟ್ಟಿದ ತಕ್ಷಣ ಪ್ರಾಪರ್ಟಿ ರೈಟ್ ಸಿಕ್ತು ಅಂದ್ಮೇಲೆ ತಂದೆ ಆದಂಗೆ ಅಬ್ಸಲ್ಯೂಟ್ ಓನರ್ ಆಗಕ್ಕಾಗುತ್ತೆ. ಸೊ ಅದಕ್ಕೆ ಫಾದರ್
is not an absolute owner of ancestral property. Next ಬಂದ್ಬಿಟ್ಟು ಪ್ರಾಪರ್ಟಿ is divided based on concept of survivorship. ಸೊ ಮಿತಾಕ್ಷರ ಸ್ಕೂಲ್ ಆಫ್ ಹಿಂದೂ ಲಾ ಅಲ್ಲಿ ಪ್ರಾಪರ್ಟಿ ಏನಿತ್ತು ಅದನ್ನ ಡಿವೈಡ್ ಮಾಡ್ತಾ ಇದ್ದಿದ್ದು ಕಾನ್ಸೆಪ್ಟ್ ಆಫ್ ಸರ್ವೈವರ್ಶಿಪ್ ಮೇಲೆ. ನೆಕ್ಸ್ಟ್ ಬಂದ್ಬಿಟ್ಟು ಫಾಲೋಸ್ ದ ಪ್ರಿನ್ಸಿಪಲ್ ಆಫ್ ಯೂನಿಟಿ ಆಫ್ ಓನರ್ಶಿಪ್. ಇವ್ರು ಫಾಲೋ ಮಾಡ್ತಾ ಇದ್ದಿದ್ ಪ್ರಿನ್ಸಿಪಲ್ ಬಂದ್ಬಿಟ್ಟು ಯೂನಿಟಿ ಆಫ್ ಓನರ್ಶಿಪ್. ನೆಕ್ಸ್ಟ್ ಬಂದ್ಬಿಟ್ಟು ಡಾಟರ್ ಗಾಟ್ ಕೋಪಾರ್ಸಲ್ ರೈಟ್ ಆಫ್ಟರ್ ಹಿಂದೂ ಸಕ್ಸೆಷನ್ ಅಮೆಂಡ್ಮೆಂಟ್ ಆಕ್ಟ್ 2005. ಸೊ ಒಂದು ಡ್ರಾಬ್ಯಾಕ್, ಮೇಜರ್ ಡ್ರಾಬ್ಯಾಕ್ ಈ ಮಿತಾಕ್ಷರ ಸ್ಕೂಲ್ ಆಫ್ ಹಿಂದೂ ಲಾ ಅಲ್ಲಿ ಏನು ಅಂತಂದ್ರೆ, ಅವರು ಡಾಟರ್ಸ್ ಕೋಪಾರ್ಸನಲ್ ರೈಟ್ ನ ರೆಕಗ್ನೈಸ್ ಮಾಡ್ತಾ ಇರ್ಲಿಲ್ಲ. ಆದ್ರೆ ಈ ಮಾಡರ್ನ್ ಇಂಡಿಯಾದಲ್ಲಿ ಆಫ್ಟರ್ ಲಾ ಗಾಟ್ ಕೋಡಿಫೈಡ್, ಲಾ ಏನ್ ಕೋಡಿಫೈಡ್ ಆಯ್ತು, ಆ ಲಾ ಕೋಡಿಫೈ ಆದ್ಮೇಲೆ ಡಾಟರ್ಸ್ಗೂ ಕೂಡ ಪ್ರಾಪರ್ಟಿಲಿ ಈಕ್ವಲ್ ರೈಟ್ ನ ಕೊಟ್ಟಿದ್ದಾರೆ. ಸೊ 2005 ಹಿಂದೂ ಸಕ್ಸೆಷನ್ ಆಕ್ಟ್ ಅಮೆಂಡ್ಮೆಂಟ್ ಪ್ರಕಾರ ಇವನ್ ಎಲ್ಲಾರ್ಗೂ ಗೊತ್ತೇ ಇರ್ಬೋದು. ಸೊ ಈಗ ಡಾಟರ್ಸ್ ಕೂಡ ಕೋಪಾರ್ಸನಲ್ ರೈಟ್ ನ ಹೊಂದಿದ್ದಾರೆ. ದಿಸ್ ಈಸ್ ಅಬೌಟ್ ಮಿತಾಕ್ಷರ ಸ್ಕೂಲ್ ಆಫ್ ಹಿಂದೂ ಲಾದು ಕೀ ಫೀಚರ್ಸ್. ಈ ಮಿತಾಕ್ಷರ ಸ್ಕೂಲ್ಸ್ ಆಫ್ ಹಿಂದೂ ಲಾಗೆ ಹಲವಾರು ಸಬ್ ಸ್ಕೂಲ್ಸ್ ಇತ್ತು. ಸೊ ಈ ಸಬ್ ಸ್ಕೂಲ್ಸ್ ಬಂದು ಬನಾರಸ್ ಸ್ಕೂಲ್, ಇದು ಬಂದ್ಬಿಟ್ಟು ನಾರ್ತ್ ಇಂಡಿಯಾದಲ್ಲಿ ಎಕ್ಸಿಸ್ಟೆನ್ಸ್ ಅಲ್ಲಿ ಇತ್ತು. ಮತ್ತೆ ಮಿಥಿಲಾ ಸ್ಕೂಲ್, ಇದು ಬಿಹಾರ್ ಮತ್ತೆ ನೇಪಾಲ್ ರೀಜನ್ ಅಲ್ಲಿ. ಬಾಂಬೆ ಸ್ಕೂಲ್ ಬಂದ್ಬಿಟ್ಟು ಮಹಾರಾಷ್ಟ್ರ, ಗುಜರಾತ್ ಮತ್ತೆ ಕರ್ನಾಟಕ ರೀಜನ್ ಅಲ್ಲಿ ಎಕ್ಸಿಸ್ಟೆನ್ಸ್ ಅಲ್ಲಿ ಇತ್ತು. ಮತ್ತೆ ದ್ರವಿಡ ಆರ್ ಮದ್ರಾಸ್ ಸ್ಕೂಲ್ ಬಂದು ತಮಿಳ್ನಾಡು, ಆಂಧ್ರ ಪ್ರದೇಶ್ ಮತ್ತೆ ಕರ್ನಾಟಕ ರೀಜನ್ ಅಲ್ಲಿ. ಮತ್ತೆ ಪಂಜಾಬ್ ಸ್ಕೂಲ್ ಬಂದ್ಬಿಟ್ಟು ಪಂಜಾಬ್ ಅಲ್ಲಿ. ಸೊ ದಿಸ್ ಈಸ್ ಅಬೌಟ್ ಸಬ್ ಸ್ಕೂಲ್ಸ್ ಆಫ್ ಮಿತಾಕ್ಷರ ಸ್ಕೂಲ್ ಆಫ್ ಹಿಂದೂ ಲಾ. ಸೊ ಈಗ ನಾವು ದಯಾಭಾಗ ಸ್ಕೂಲ್ ಆಫ್ ಹಿಂದೂ ಲಾ ಬಗ್ಗೆ ತಿಳ್ಕೊಳ್ಳೋಣ. ಈ ದಯಾಭಾಗ ಸ್ಕೂಲ್ ಆಫ್ ಹಿಂದೂ ಲಾನ ಫೌಂಡ್ ಮಾಡಿದ್ ಬಂದು ಜೀಮುತ ವಾಹನ, ಹೂ ಹ್ಯಾಸ್ ಆಲ್ಸೋ ರಿಟನ್ ದಯಾಭಾಗ. ಸೊ ಈ ಒಂದು ದಯಾಭಾಗ ಸ್ಕೂಲ್ ಆಫ್ ಹಿಂದೂ ಲಾ ಬಂದು ಪ್ರಿವೆಲೆಂಟ್ ಆಗಿ ಎಲ್ಲೆಲ್ಲಿ ಪ್ರಾಕ್ಟೀಸ್ ಅಲ್ಲಿ ಇತ್ತು ಅಂದ್ರೆ ವೆಸ್ಟ್ ಬೆಂಗಾಲ್ ಮತ್ತೆ ಅಸ್ಸಾಂ ರೀಜನ್ ಅಲ್ಲಿ. ಮತ್ತೆ ಈ ಒಂದು ದಯಾಭಾಗ ಸ್ಕೂಲ್ ಆಫ್ ಹಿಂದೂ ಲಾದು ಕೆಲವೊಂದು ಕೀ ಫೀಚರ್ಸ್ ಬಗ್ಗೆ ತಿಳ್ಕೊಳ್ಳೋಣ. ನೋ ರೈಟ್ ಬೈ ಬರ್ತ್, ಸನ್ ಗೆಟ್ಸ್ ಪ್ರಾಪರ್ಟಿ ರೈಟ್ಸ್ ಓನ್ಲಿ ಆಫ್ಟರ್ ಫಾದರ್ಸ್ ಡೇ. ಸೊ ಈ ಒಂದು ರೈಟ್ ಬೈ ಬರ್ತ್ ಕಾನ್ಸೆಪ್ಟ್ ಏನಿದೆ ಮಿತಾಕ್ಷರ ಸ್ಕೂಲ್ ಆಫ್ ಹಿಂದೂ ಲಾ ಅಲ್ಲಿ, ಅದು ಈ ದಯಾಭಾಗ ಸ್ಕೂಲ್ ಆಫ್ ಹಿಂದೂ ಲಾ ಅಲ್ಲಿ ರೆಕಗ್ನೈಸ್ ಆಗಲ್ಲ. ಯಾಕಂದ್ರೆ ಇಲ್ಲಿ ಫಾದರ್ದು ಮರಣದ ನಂತರನೇ ಸನ್ನಿಗೆ ಪ್ರಾಪರ್ಟಿ ರೈಟ್ ಸಿಗುತ್ತೆ. ಬೈ ಬರ್ತ್ ಸನ್ನಿಗೆ ಯಾವುದೇ ರೀತಿ ಪ್ರಾಪರ್ಟಿ ರೈಟ್ ಸಿಗಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಫಾದರ್ ಹ್ಯಾಸ್ ಅಬ್ಸಲ್ಯೂಟ್ ಕಂಟ್ರೋಲ್ ಓವರ್ ದ ಪ್ರಾಪರ್ಟಿ ಡ್ಯೂರಿಂಗ್ ಹಿಸ್ ಲೈಫ್ ಟೈಮ್. ಸೊ ಫಾದರ್, ಸಿನ್ಸ್ ಫಾದರ್ಗೆ ಅವ್ನ್ ಸಾಯೋವರೆಗೂ ಮಗಂಗೆ ಯಾವುದೇ ರೀತಿ ರೈಟ್, ಪ್ರಾಪರ್ಟಿ ರೈಟ್ ಟ್ರಾನ್ಸ್ಫರ್ ಆಗ್ದಲೇ ಇರೋದ್ರಿಂದ ಫಾದರ್ ಅವನ್ ಲೈಫ್ ಟೈಮ್ ಅಲ್ಲಿ ಪೂರ್ತಿ ಅಬ್ಸಲ್ಯೂಟ್ ಕಂಟ್ರೋಲ್ ನ ಹೊಂದಿರ್ತಾನೆ ಆ ಪ್ರಾಪರ್ಟಿ ಮೇಲೆ. ಸೊ ಫಾದರ್ ಹ್ಯಾಸ್ ಅಬ್ಸಲ್ಯೂಟ್ ಕಂಟ್ರೋಲ್ ಓವರ್ ದ ಪ್ರಾಪರ್ಟಿ. ಯಾವಾಗ? ಡ್ಯೂರಿಂಗ್ ಹಿಸ್ ಲೈಫ್ ಟೈಮ್. ನೋ ಕಾನ್ಸೆಪ್ಟ್ ಆಫ್ ಕೋಪಾರ್ಸನರಿ ಬೈ ಬರ್ತ್. ಇವಾಗ ಜಸ್ಟ್ ನಾನು ಹೇಳ್ದೆ, ಮಿತಾಕ್ಷರದಲ್ಲಿ ವಿ ಹ್ಯಾವ್ ಕೋಪಾರ್ಸನರಿ ರೈಟ್ ಬೈ ಬರ್ತ್ ಕಾನ್ಸೆಪ್ಟ್ ಇದೆ, ಬಟ್ ಇಲ್ಲಿ ದಯಾಭಾಗದಲ್ಲಿ ಕೋಪಾರ್ಸನರಿ ಬೈ ಬರ್ತ್ ಕಾನ್ಸೆಪ್ಟೇ ಇಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಫಾಲೋಸ್ ಸಕ್ಸೆಷನ್ ರಾದರ್ ದನ್ ಸರ್ವೈವರ್ಶಿಪ್. ಈ ದಯಾಭಾಗ ಸ್ಕೂಲ್ ಆಫ್ ಹಿಂದೂ ಲಾ ಅಲ್ಲಿ ಸಕ್ಸೆಷನ್ ನ ಫಾಲೋ ಮಾಡ್ತಾರೆ. ಸರ್ವೈವರ್ಶಿಪ್ ಬಂದ್ಬಿಟ್ಟು ಮಿತಾಕ್ಷರ ಸ್ಕೂಲ್ ಆಫ್ ಹಿಂದೂ ಲಾ ಅಲ್ಲಿ ಫಾಲೋ ಮಾಡ್ತಾರೆ. ಸೊ ಒನ್ ಆಫ್ ದಿ ಆಡ್ ಆನ್ ಅಥವಾ ಪ್ಲಸ್ ಪಾಯಿಂಟ್ ಆಫ್ ದಿಸ್ ದಯಾಭಾಗ ಸ್ಕೂಲ್ ಆಫ್ ಹಿಂದೂ ಲಾ ಏನು ಅಂತ ಅಂದ್ರೆ, ಆಗಿನ ಕಾಲದಲ್ಲೇ ಇವರು ಡಾಟರ್ಸ್ ರೈಟ್ ನ ರೆಕಗ್ನೈಸ್ ಮಾಡಿದ್ರು. ಡಾಟರ್ಸ್ ರೈಟ್ ಟು ಇನ್ಹೆರಿಟೆನ್ಸ್ ಅವಾಗ್ಲೇ ಕೊಟ್ಟಿದ್ರು ಇವ್ರದ್ದು. ಸೊ ದಯಾಭಾಗ ಸ್ಕೂಲ್ ಆಫ್ ಹಿಂದೂ ಲಾ ಅಲ್ಲಿ ಡಾಟರ್ಸ್ಗೂ ಕೂಡ ಸನ್ಸ್ ಜೊತೆ ಈಕ್ವಲಿ ಇನ್ಹೆರಿಟೆನ್ಸ್ ರೈಟ್ ಇತ್ತು. ದಿಸ್ ಇಸ್ ವಿತ್ ರೆಸ್ಪೆಕ್ಟಿಂಗ್ ಟು ದಯಾಭಾಗ ಸ್ಕೂಲ್ ಆಫ್ ಹಿಂದೂ ಲಾ. ಇವಾಗ ನಾವೊಂದು ಕ್ವಿಕ್ ರಿವಿಷನ್ ಮಾಡೋಣ. ಇಲ್ಲಿವರೆಗೂ ನಾವೇನ್ ಮಿತಾಕ್ಷರ ಮತ್ತೆ ದಯಾಭಾಗ ಸ್ಕೂಲ್ ಆಫ್ ಹಿಂದೂ ಲಾ ಬಗ್ಗೆ ಡಿಫ್ರೆನ್ಸ್ ಏನಿದೆ ಅದೆಲ್ಲ ತಿಳ್ಕೊಂಡ್ವಿ. ಅದ್ರದ್ದೊಂದು ಕ್ವಿಕ್ ರಿವಿಷನ್ ಮಾಡೋಣ. ಸೊ ವಿತ್ ರೆಸ್ಪೆಕ್ಟಿಂಗ್ ಟು ಪ್ರಾಪರ್ಟಿ ರೈಟ್, ರೈಟ್ ಟು ಪ್ರಾಪರ್ಟಿ ಮಿತಾಕ್ಷರದಲ್ಲಿ ಬೈ ಬರ್ತ್ ಬಂದಿರುತ್ತೆ. ಬಟ್ ದಯಾಭಾಗದಲ್ಲಿ ಆಫ್ಟರ್ ದ ಡೆತ್ ಆಫ್ ದಿ ಫಾದರ್, ತಂದೆ ಸತ್ತ ಮೇಲೆ ಮಾತ್ರ ಪ್ರಾಪರ್ಟಿ ರೈಟ್ ಸಿಗುತ್ತೆ. ಬಟ್ ಮಿತಾಕ್ಷರದಲ್ಲಿ ಬೈ ಬರ್ತ್, ನೀನು ಹುಟ್ಟಿದ ತಕ್ಷಣ ಇರ್ರೆಸ್ಪೆಕ್ಟಿವ್ ಆಫ್ ತಂದೆ ಬದುಕಿದಾರೋ ಇಲ್ವೋ ದಟ್ ಡಸಂಟ್ ಮ್ಯಾಟರ್, ನೀನು ಹುಟ್ಟಿದ ತಕ್ಷಣ ನಿನಗೆ ಪ್ರಾಪರ್ಟಿ ರೈಟ್ ಸಿಗುತ್ತೆ. ಮತ್ತೆ ಕೋಪಾರ್ಸನರಿ ರೈಟ್ ಏನು ಎಕ್ಸಿಸ್ಟೆನ್ಸ್ ಅಲ್ಲಿ ಇದೆ ಮಿತಾಕ್ಷರ ಸ್ಕೂಲ್ ಆಫ್ ಹಿಂದೂ ಲಾ ಅಲ್ಲಿ, ಬಟ್ ದಯಾಭಾಗ ಸ್ಕೂಲ್ ಆಫ್ ಹಿಂದೂ ಲಾ ಅಲ್ಲಿ ಬೈ ಬರ್ತ್ ಎಕ್ಸಿಸ್ಟೆನ್ಸ್ ಅಲ್ಲಿ ಇಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಫಾದರ್ಸ್ ಪವರ್. ಫಾದರ್ಸ್ ಪವರ್ ಬಂದ್ಬಿಟ್ಟು ಮಿತಾಕ್ಷರದಲ್ಲಿ ಲಿಮಿಟೆಡ್, ಬಟ್ ದಯಾಭಾಗ ಸ್ಕೂಲ್ ಆಫ್ ಹಿಂದೂ ಲಾ ಅಲ್ಲಿ ಇಟ್ ಈಸ್ ಅಬ್ಸಲ್ಯೂಟ್. ನೆಕ್ಸ್ಟ್ ಬಂದ್ಬಿಟ್ಟು ಯಾವ್ಯಾವ ರೀಜನ್ ಅಲ್ಲಿ ಮಿತಾಕ್ಷರ ಸ್ಕೂಲ್ ಆಫ್ ಹಿಂದೂ ಲಾ ಎಕ್ಸಿಸ್ಟೆನ್ಸ್ ಅಲ್ಲಿ ಇತ್ತು ಅಂತ ಅಂದ್ರೆ, ಆಲ್ ಇಂಡಿಯಾ ಎಕ್ಸೆಪ್ಟ್ ಬೆಂಗಾಲ್ ಮತ್ತೆ ಅಸ್ಸಾಂ. ಅದೇ ದಯಾಭಾಗ ಬಂದು ಬೆಂಗಾಲ್ ಮತ್ತೆ ಅಸ್ಸಾಂ ಬಿಟ್ಟು ಬೇರೆ ಎಲ್ಲೂ ಇರ್ಲಿಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಬೇಸಿಸ್ ಯಾವುದು ಅಂದ್ರೆ, ಮಿತಾಕ್ಷರ ಸ್ಕೂಲ್ ಆಫ್ ಹಿಂದೂ ಲಾ ಸರ್ವೈವರ್ಶಿಪ್ ನ ಫಾಲೋ ಮಾಡ್ತಾ ಇದ್ರು, ದಯಾಭಾಗ ಸ್ಕೂಲ್ ಆಫ್ ಹಿಂದೂ ಲಾ ಸಕ್ಸೆಷನ್ ನ ಫಾಲೋ ಮಾಡ್ತಿದ್ರು. ದಿಸ್ ಈಸ್ ಅಬೌಟ್
ಮಿತಾಕ್ಷರ ಸ್ಕೂಲ್ ಆಫ್ ಹಿಂದುಲಾ ಮತ್ತೆ ದಯಾಭಾಗ ಸ್ಕೂಲ್ ಆಫ್ ಹಿಂದುಲಾ ಇದು ಡಿಫ್ರೆನ್ಸ್ ಎಲ್ಲ ಬರುತ್ತೆ. ಸೊ ದಿಸ್ ಇಸ್ ವಿತ್ ರೆಸ್ಪೆಕ್ಟಿಂಗ್ ಟು ಸ್ಕೂಲ್ಸ್ ಆಫ್ ಹಿಂದುಲಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.